ಮನಮೋಹನ್ ಸಿಂಗ್ ಹೋಗುವಾಗ ಅಚ್ಚೆ ದಿನ ಬರ್ಬೇಕಿತ್ತು. 7 ವರ್ಷ ಆಯ್ತು. ನೀವು ಅಚ್ಚೆ ದಿನ ಹೇಳಿ 70 ವರ್ಷದಲ್ಲಿ ಅವರು ಹಾಳು ಮಾಡಿ ಹೋಗಿದ್ದಾರೆ. ನಾವು ಅಚ್ಚೆ ದಿನದಲ್ಲಿ 7 ವರ್ಷ ಸಾಕಾಗುದಿಲ್ಲ. ಇಲ್ಲ ಇಲ್ಲ, ಇನ್ನೂ ಒಂದು 20 ವರ್ಷ ಬೇಕಾಗ್ತದೆ. ನೀವು ಚುನಾವಣೆಯಲ್ಲಿ ಹೇಳಿದ್ದು ಅದನ್ನಲ್ಲ. ಚುನಾವಣೆಯಲ್ಲಿ ಹೇಳಿದ್ದು ಮನಮೋಹನ್ ಸಿಂಗ್ ಕೆಳಗಿಳಿಸಿ ನಾವು ಅಚ್ಚೆ ದಿನ ಕೊಡ್ತೇವೆ ಹೇಳಿ ಹೇಳಿದ್ರಿ. 7 ವರ್ಷ ಕಳೀತು. ಈಗ 7 ವರ್ಷ ಸಾಕಾಗುದಿಲ್ಲ, 14 ವರ್ಷ ಬೇಕು ಹೇಳಿದ್ರೆ ನಾವು ಹಗ್ಗ ತಗೊಳ್ಬೇಕಾಗ್ತದೆ, ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ಅಚ್ಚೆ ದಿನ ಬರುತ್ತದೆ ಹೇಳಿ ನಾವು ಉಪವಾಸ ಸಾಯ್ಲಿಕ್ಕೆ ಆಗ್ತದಾ? ಆಯ್ತು, ಯಾಕೆ ಫೇಲ್ ಆಗ್ತಾ ಇದ್ದಾರೆ ಇವರು? ಅದನ್ನಾದ್ರೂ ಇವರು ವಿಮರ್ಶೆ ಮಾಡ್ಕೊಳ್ಬೇಕಲ್ಲ. 3 ತರದ ವರ್ಗದ ಜನರಿದ್ದಾರೆ. ಒಂದು, ಮನೆಗೆ ಅಪ್ಪ ಅಮ್ಮ ದುಡಿತಾರೆ, ಇವನ ವಾರದ ಖರ್ಚು ಅಂತ ಹೇಳ್ಬಿಟ್ಟು 1,500 ರೂಪಾಯಿ ಕೊಟ್ಟು ಬಿಟ್ರೆ ಮುಗೀತು. ಅವನಿಗೆ ಮನೆಗೆ ಊಟ ಬರುತ್ತೆ, ಎಲ್ಲ ಬರುತ್ತೆ. ಅವನಿಗೆ ಗ್ಯಾಸಿನ ಬೆಲೆ ಗೊತ್ತಿಲ್ಲ, ಅಕ್ಕಿ ಬೆಲೆ ಗೊತ್ತಿಲ್ಲ, ತೊಗರಿ ಬೇಳೆ ಏನೂ ಗೊತ್ತಿಲ್ಲ. ಅವ 500 ರೂಪಾಯಿ ಕೊಡ್ತಾನೆ ಅಥವಾ 1,000 ರೂಪಾಯಿ ಕೊಡ್ತಾನೆ, ಮುಗೀತು, ಜೈ ಶ್ರೀರಾಮ್, ಮುಗೀತು. ಅಷ್ಟು ಮಾಡಿ ಊಟ ಬರ್ತದೆ ಅವನಿಗೆ, 3 ಹೊತ್ತು ಊಟ ಬರುತ್ತೆ. ಅಮ್ಮನಿಗೆ ಬೈತಾನೆ, ಅಪ್ಪನಿಗೆ ಬೈತಾನೆ, ಅಕ್ಕನಿಗೆ ಬೈತಾನೆ, ತಂಗಿ ಏನೋ ಬೈತಾನೆ, ಒಂದು ಊಟ ಮುಗಿದೋಗುತ್ತೆ. ಒಂದು ವರ್ಗ. ಇನ್ನೊಂದು ವರ್ಗ ಇದೆ, ಅವನಿಗೆ ಕೊಡುದೇ ಇಲ್ಲ, ಅವನಿಗೆ ಗೊತ್ತೇ ಇಲ್ಲ. ಅಪ್ಪನಿಗೆ ಬೈತಾನೆ, ಅಮ್ಮನಿಗೆ ಬೈತಾನೆ, ದುಡ್ಡೇ ಕೊಡುದು ಗೊತ್ತಿಲ್ಲ, ಅವನಿಗೆ ಗೊತ್ತೇ ಇಲ್ಲ ಏನು ಬೆಲೆ ಏನು ಎಂತ ಇಲ್ಲ ಅಂತ ಒಂದು ವರ್ಗ ಇದೆ. ಇನ್ನು 3ನೇ ವರ್ಗ ಇದೆ, ಎಲ್ಲವೂ ಗೊತ್ತಿದೆ, ಆದ್ರೆ ಅವನು ದುಡ್ದು ತರೋದು ಲೂಟಿ ಮಾಡಿ ತಂದಿರೋದು. ನಿಮ್ಮನ್ನ ಕಿತ್ತ, ಇವ್ರನ್ನ ಕಿತ್ತ, ಸೀಸಿಂಗ ಮತ್ತೊಂದು ಮಗದೊಂದ ಬಡ್ಡಿಯ ಗಿಡ್ಡಿಯ ಏನೋ ಮಾಡ್ಕೊಂಡು ಅವನಿಗೆ ದುಡ್ಡಿನ ಮಹತ್ವವೇ ಗೊತ್ತಿರೋದಿಲ್ಲ. ಯಾಕೆಂದ್ರೆ ಲೂಟಿ ಮಾಡಿರುವಾಗ ದಿನದಲ್ಲಿ 1,000, 2,000, 5,000, 10,000 ರೂಪಾಯಿ ಬರುತ್ತೆ. ಹೋಗ್ಲಿ ಬಿಡು ಮಾರೆ, ನಾನು ಮೋದಿ ಜೈ, ಯಾಕೆಂದ್ರೆ ಅವನಿಗೆ ಬೇಕು ಹಿನ್ನೆಲೆ. ಒಂದು 15ರಿಂದ 20,000 ಇನ್ಕಮ್ ಇದು ಒಂದು ಫ್ಯಾಮಿಲಿ ಅಂತ ಇಟ್ಟುಕೊಳ್ಳಿ. ಮೊನ್ನೆ ಒಬ್ರು ಬರೆದ್ರು, ಇವರಿಗೆಲ್ಲ BPL ಕಾರ್ಡಲ್ಲಿ ಪುಕ್ಸಟೆ ಕುಡ್ದು ಯಾಕೆ ಅಂತ ಒಬ್ಬ ಬರೆದ. ನಾನು ಅವನಿಗೆ ಲೆಕ್ಕ ಕೊಟ್ಟೆ, ಒಂದು 20,000 ಗಂಡ ಹೆಂಡತಿ 2 ಮಕ್ಕಳು ನಮ್ಮ ಪಕ್ಕದ ಮನೆಯಲ್ಲೇ ಇದ್ದಾರೆ, ಆಯ್ತಾ. 20 ಪೂರ ಬರೋದಿಲ್ಲ ಇಟ್ಕೊಳ್ಳಿ. ಅವನಿಗೆ 6,000 ರೂಪಾಯಿ ಬಾಡಿಗೆ ಹೋಗ್ತದೆ, 5,000 ರೂಪಾಯಿ ಅಂತೂ ಗ್ಯಾರಂಟಿ, ಅದಕ್ಕಿಂತ ಕಡಿಮೆ ಮನೆ ಸಿಗುದಿಲ್ಲ. ಆಮೇಲೆ ನೀವು ಲೆಕ್ಕ ನೀವೇ ಹಾಕ್ಕೊಳ್ಳಿ. ಆ ಮಕ್ಕಳಿಗೆ ಎಜುಕೇಶನ್ ಆಗಬೇಕು, ಔಷಧಿಗೆ ದುಡ್ಡು ಬೇಕು, ಹೌದಾ? ಆಮೇಲೆ ದಿನಸಿಗೆ ಬೇಕು, ಕರೆಂಟ್ ಬಿಲ್ಲಿಗೆ ಬೇಕು, ಒಂದೊಂದು ಬೈಕ್ ಇದ್ರೆ ಪೆಟ್ರೋಲಿಗೆ ಬೇಕು, ಹೋಗ್ಬೇಕಲ್ಲ. ಪೆಟ್ರೋಲ್ ಅಂತ ಹೇಳುವಾಗ ಲೆಕ್ಕ ನಮ್ಗೆ ಸಿಗ್ತದೆ. ಸೊ ಇದೆಲ್ಲ ಆಗ್ತಾ ಇರುವಾಗ ಒಂದು ಬಜೆಟ್ ಮಾಡ್ಕೊಳ್ತಾರೆ. ಒಂದು ಫ್ಯಾಮಿಲಿ ಕೇಳುವಾಗ ಒಂದು ಬಜೆಟ್ ಮಾಡಿಕೊಂಡು ಇಂತಿಂತದಕ್ಕೆ ಇಂತಿಷ್ಟು, ಆಗ ಅವನ ಲೆವೆಲಲ್ಲೇ ಇರ್ತಾನೆ ಪಾಪ. ಅವನು 20,000ದಲ್ಲಿ 2 ಅಥವಾ 3,000 ಉಳಿಸ್ಲಿಕ್ಕೆ ಪ್ರೊಜೆಕ್ಟ್ ಮಾಡಿ ಅದನ್ನು ಉಳಿಸಿಕೊಂಡು ಅದನ್ನು ಬ್ಯಾಂಕಲ್ಲಿ ಇಡ್ತಾ ಬರ್ತಾನೆ ಅಥವಾ ಎಲ್ಲಿಯಾದ್ರೂ ಇಟ್ಕೊಂಡಿರ್ತಾನೆ. ಜೊತೆಗೆ ಒಂದು ಕನಸು ಕಾಣಲಿಕ್ಕೆ ಪ್ಲಾನ್ ಮಾಡ್ತಾನೆ. ನೆಕ್ಸ್ಟ್ ಇಯರ್ ನನ್ನ ಮಗಳು PUC ಮುಗಿತದೆ, ಅವಳನ್ನು ಮೆಡಿಕಲ್ಗೆ ಹಾಕಬೇಕು, ಇಲ್ಲ ಮದುವೆ, ಯಾರ್ದಾರು ಮದುವೆಗಿದ್ರೆ ಮದುವೆ ಮಾಡಬೇಕು, ಇಲ್ಲದಿದ್ರೆ ನನ್ನ ಮಗನಿಗೆ ಒಂದು ಎಂಥದ್ದು ಶಾಪ್ ಹಾಕಿ ಕೊಡಬೇಕು ಹೇಳಿ ಅಲ್ಲಿ ಒಂದು ರಾಂಗ್ ಸ್ಟೆಪ್ ಇಡ್ತಾನೆ. ನನ್ನ ಲೆಕ್ಕದಲ್ಲಿ ರಾಂಗ್ ಸ್ಟೆಪ್. ಇವತ್ತಿನ ಪರಿಸ್ಥಿತಿಯಲ್ಲಿ ಕನಸು ಕಾಣೋದು ತಪ್ಪಂತಲ್ಲ. ಏನು ಮಾಡ್ತಾರೆ, ಹೇಗಿದ್ರು ನಾನು ತಿಂಗಳಿಗೆ 3,000ದಿಂದ 4,000 ಉಳಿತಾ ಉಂಟಲ್ಲ, ನೋ ಪ್ರಾಬ್ಲಮ್, ಅಷ್ಟಕ್ಕೆ ಒಂದು ಲೋನ್ ಮಾಡಿ ಏನೋ ಒಂದು ಮಾಡಿ ಬಿಡ್ತಾನೆ, ಆಕ್ಸೆಸ್ ಇನ್ವೆಸ್ಟ್ಮೆಂಟ್. ಅಲ್ಲಿಗೆ ಸಿಕ್ಕಾಕೊಂಡವ. ಇಂಥದ್ದು ಪರಿಸ್ಥಿತಿ ಸ್ಟಾರ್ಟ್ ಆದ ಕೂಡಲೇ ಇಲ್ಲಿ ಇನ್ಕಮ್ ಅಷ್ಟೇ ಇರ್ತದೆ, ಇಲ್ಲಿ 500 ರೂಪಾಯಿ ಗ್ಯಾಸಿಗೆ ಜಾಸ್ತಿ, ತಿಂಗಳಿಗೆ ಒಂದು 300, 400, 500 ಪೆಟ್ರೋಲಿಗೂ ಒಂದು ಜಾಸ್ತಿ ಹೋಯ್ತು. ಆಮೇಲೆ ಇದಕ್ಕೆ ಎಂಥದ್ದು ತರಕಾರಿ ತಂದ್ರು ಹೋಯ್ತು, ಡಬಲ್ ಆಯ್ತು. ಆಗ ಏನಾಗ್ತದೆ, ಈ 3,000 ರಿಂದ 4,000 ರೂಪಾಯಿ ಏನೋ ಒಂದು ಪ್ಲಾನ್ ಮಾಡಿ ಇಟ್ಕೊಂಡಿರ್ತಾನಲ್ಲ, ಅದನ್ನು ನಂಬಿ ಇಲ್ಲಿ ಮಾಡಿರ್ತಾನಲ್ಲ ಮನೆ ಕಟ್ಟಿಕೊಂಡ, ಅಲ್ಲಿ ಸಿಕ್ಕಾಕೊಳ್ತಾನೆ. 2014ಕ್ಕೆ ನಾನು ಕೂಡ ಮೋದಿಗೆ ವೋಟ್ ಮಾಡಿದೆ. ನನಗೆ ಕಟೀಲ್ ಬೇಡ ಇತ್ತು, ನಳಿನ್ ಕುಮಾರ್ ಕಟೀಲ್ ಬೇಡ ಇತ್ತು, ಆದ್ರೆ ನಾವು ಮೋದಿಗೆ ವೋಟ್ ಮಾಡಿದೆ. ಯಾಕಂದ್ರೆ ಏನೋ ಒಂದು ಕಲ್ಪನೆ ನಮ್ಮಲ್ಲಿ ಇತ್ತು. ಆಗ ಹೆಗಡೆ ಅವರು ಹೇಳಿದಾಗ ಏನೋ ಒಂದು ಕಲ್ಪನೆ, ಏನೋ ಮಾಡ್ಯಾರ ಇವರು ಅಂತ. ಇವರ ಮಾತುಗಳು, ಆ ಶೈಲಿಗಳು, ಮತ್ತೆ ಒಂದು ಗುಜರಾತಿನ ಒಂದು ಸ್ಟ್ರಕ್ಚರ್, ಅದು ಅಲ್ಲಿ ಏನಾಗಿತ್ತಂತ ನಾನು ನೋಡಿಲ್ಲ. ಜನ ನಮ್ಮನ್ನು ಹೇಳಿಸಿದ್ರು, ಹೀಗಿದ್ದಾರೆ, ಹೀಗೆ ಮಾಡಿದ್ರು, ಹೀಗೆ ತರ ಮಾಡಿದ್ರು, ಸ್ವರ್ಗ ಮಾಡಿದ್ರು. ಅತ್ಯಂತ ಪ್ರಮುಖ ಏನಪ್ಪಾ ಅಂದ್ರೆ, ನಾನು ಓಪನ್ ಆಗಿ ಹೇಳದಿದ್ರೆ ಅವರು ಹಿಂದುತ್ವದ ಪರವಾಗಿದ್ದಾರೆ ಅಂತ ಹೇಳ್ಬಿಟ್ಟು ಅದು ನಮ್ಗೆ ಖುಷಿ ಆಯ್ತು. ನಾನೊಬ್ಬ ಹಿಂದುತ್ವವಾದಿ, ನಾನು ಅದನ್ನು ಒಪ್ಕೊಂಡೆ. ನಾನು ಬರಬಾರ್ದು ರಾಯರ ಕುದುರೆ ಕತ್ತೆ ಅಂತ ನನಗೆ ಈಗಲೇ ಗೊತ್ತಾದದ್ದು ಸ್ವಾಮಿ. ನನಗೆ ಆಶ್ಚರ್ಯ ಆಗೋದು ಮೋದಿ, ಯಾಕೆಂದ್ರೆ ಅವರದ್ದು ವಿಡಿಯೋಗಳೆಲ್ಲ ಇದೆ, ಈಗಲೂ ಇದೆ ಅಲ್ಲ, ನಿಮ್ಮ ಹತ್ರ ಇದೆ, ಯಾರು ಇಲ್ಲ. ಆ ಒಂದು ಆವೇಗದಲ್ಲಿ ಬರೀ ಪ್ರೈಸ್ ಹೈಕ್ ಬಗ್ಗೆ ಮಾತಾಡಿದ ಅದ್ಭುತವಾದ ಮಾತುಗಾರಿಕೆ ಉಂಟಲ್ಲ, ಅವ್ರಿಗೆ ಅಟ್ಲೀಸ್ಟ್ ಅದನ್ನು ನೋಡುವಾಗಾದ್ರೂ ನಾನು ಏನಾದ್ರು ಮಾಡ್ಬೇಕಪ್ಪ ಅಂತ ಅನಿಸುದಿಲ್ವಾ ಅಂತ ಹೇಳಿದ್ರೆ ನನ್ನದು ಪ್ರಶ್ನೆ. ಅದನ್ನ ಮನೆಗೆ ತಲುಪಿಸಿದಂತ ಬಿಜೆಪಿ ಮಿತ್ರರಿಗೆ, ಮನೆಗೆ ತಲುಪಿಸಿದಂತ ಬಿಜೆಪಿ ನೋಡಿ, ನಮ್ಮ ನಾಯಕ ಮೋದಿ, ದೇಶಕ್ಕಾಗಿ ಮೋದಿ, ಮೋದಿ ನೋಡಿ ಓಟು ಕೊಡಿ, ಈಗ ಗುಂಡಿಗೆ ಬೀಳಿ. ಅದು ಆಗ ಹೇಳಿಲ್ಲ, ಇವು ಬಿದ್ದಾಯ್ತು ನಾವು.